ವೈದ್ಯೆ ಕೃತಿಕಾ ರೆಡ್ಡಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಪೊಲೀಸರು ಆಕೆಯ ಪತಿಯನ್ನ ಪೊಲೀಸರು ಮಹೇಂದ್ರ ರೆಡ್ಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ಜೊತೆಗೆ ಏನಂದ್ರೆ FSL ರಿಪೋರ್ಟ್ ನಲ್ಲಿ ಈ ಬಗ್ಗೆ ಗೊತ್ತಾಗಿರುವಂತದ್ದು. ಸೊ ಇದೀಗ ನಮ್ಮ ಜೊತೆ ಮಾತನಾಡಕ್ಕೆ ಕೃತಿಕಾ ರೆಡ್ಡಿ ಅವರ ಅಕ್ಕ ಏನಿದ್ದಾರೆ ನಿಖಿತಾ ಅವರು ಇದ್ದಾರೆ. ಸೊ ಅವ್ರನ್ನೇ ಮಾತಾಡ್ತಾನೆ ಯಾವ ರೀತಿ ಈ ಒಂದು ಘಟನೆ ಆಯ್ತು ಮತ್ತೆ ಈಗ ಏನು ಅವರು ಫ್ಯಾಮಿಲಿ ಒಂದು ಅಂದ್ರೆ ಫ್ಯಾಮಿಲಿ ಏನು ಒತ್ತಾಯ ಮಾಡ್ತಾ ಇದೆ ಅಂತ. ಮೇಡಮ್, ಈಗ ನಿಮ್ಮ ಸಿಸ್ಟರ್ ಅವರು ಈ ರೀತಿ ಒಂದು FSL ರಿಪೋರ್ಟ್ ಬಂದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ನಮ್ಗೂ ಆಸ್ ಅ ಡಾಕ್ಟರ್ ಆಲ್ಸೋ ಇಟ್ಸ್ ವೆರಿ ಶಾಕಿಂಗ್. ಬಿಕಾಸ್ ಆ ಪ್ರೊಪೋಫಾಲ್ ಅಂತ ಏನ್ ಡ್ರಗ್ ಬಂದಿದೆ ಅದು ಬರೀ ನೀವು ಆಪರೇಷನ್ ಥಿಯೇಟರ್ ಅಲ್ಲಿ ಯೂಸ್ ಮಾಡೋ ಅಂತ ಡ್ರಗ್. ಸೊ ಅದು ನೀವು ಆಚೆ ತಗೊಂಡ್ಬಂದು ಬಳಸಕ್ಕೆ ಇಟ್ ಇಸ್ ನಾಟ್ ಪರ್ಮಿಸಿಬಲ್, ಇಟ್ ಇಸ್ ಇಲ್ಲಿಗಲ್ ಟು ಡೂ ಸೊ ಅದೇ ಇಟ್ ವಾಸ್ ವೆರಿ ಶಾಕಿಂಗ್. ನಿಮ್ಮ ಸಿಸ್ಟರ್ ಮತ್ತೆ ಅವರ ಹಸ್ಬೆಂಡ್ ರಿಲೇಶನ್ಶಿಪ್ ಯಾವ ರೀತಿ ಇತ್ತು? ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಆಗಿದೆ ಮೇಡಮ್? ಸೊ ಇಟ್ ವಾಸ್ ಅನ್ ಅರೇಂಜ್ ಮ್ಯಾರೇಜ್ ಅಂಡ್ ಇಟ್ ವಾಸ್ ಆಚೆ ಕಡೆಗೆ ಇಟ್ ವಾಸ್ ಆಲ್ ವೆಲ್ ಅಂಡ್ ಅವ್ರ ವೈಯಕ್ತಿಕ ವಿಷಯ ನನ್ನ ಹತ್ರ ಅಷ್ಟೊಂದು ಶೇರ್ ಮಾಡ್ಕೊಂತಿಲ್ಲ ವಾಟ್ ವಾಸ್ ಲೈಕ್ ಗೋಯಿಂಗ್ ಆನ್ ಬಿಟ್ವೀನ್ ದೆಮ್ ಅಂತ. ಸೊ ಆಚೆ ನೋಡೋದಕ್ಕೆ ಇಟ್ ವಾಸ್ ಓಕೆ, ಗುಡ್. ಮೇಡಮ್, ನೀವು ಸಹ ವೈದ್ಯರು ಅಂತ ಹೇಳ್ತಾ ಇದ್ರೆ, ಯಾಕಂದ್ರೆ ಈ ರೀತಿ ಬಳಸ್ತಾ ಇರುವಂತ ಸಂದರ್ಭದಲ್ಲಿ ನೀವು ನೋಡಿರ್ತೀರಾ ಅಂತ ನಿಮ್ಮ ತಂದೆಯವರು ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ನೀವು ಕೇಳಿಲ್ವಾ ನಿಮ್ಮ ಸಿಸ್ಟರ್ಗಾಗ್ಲಿ ಅವರ ಹಸ್ಬೆಂಡ್ಗಾಗ್ಲಿ ಯಾಕೆ ಈ ರೀತಿ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಮತ್ತೆ ಏನ್ ಪ್ರಾಬ್ಲಮ್ ಅಂತ ಏನಾದ್ರು ಹೆಲ್ತ್ ಇಶ್ಯೂಸ್ ಬಗ್ಗೆ ಕೇಳಿದ್ರಾ ನೀವು? ಸೊ ನೋಡಿ ಏನಾಗ್ತಿತ್ತು ಅಂದ್ರೆ, ನಾನು ಐ ಯೂಸ್ ಟು ಟ್ರಾವೆಲ್ ಅ ಲಾಟ್ ಅಂಡ್ ನಾನು ಫೆಲೋಶಿಪ್ ಮಾಡ್ತಿದ್ದೆ. ಸೊ ನಮ್ಮ ಅಮ್ಮ ಮನೆಗೆ ಹೋಗೋದೇ ನಾನು ವೆರಿ ರೇರ್. ಸೊ 3 months 4 months ಒಂದ್ಸತಿನೇ ಹೋದ್ರೂ ನಾನು ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡ್ತಾ ಇದ್ದೆ. ಸೊ ಆವಾಗ ಅವಳು ಅಲ್ಲಿ ಇರ್ತಾ ಇರ್ಲಿಲ್ಲ ಬಿಕಾಸ್ ಶಿ ವಾಸ್ ಆಲ್ಸೋ ವರ್ಕಿಂಗ್, ಐ ಮೀನ್ ಫೆಲೋಶಿಪ್ ಮಾಡ್ತಿದ್ಲು. ಸೊ ನಾವು ಸಿಗದೆ ಸ್ವಲ್ಪ ಅಪರೂಪ ಆಗಿತ್ತು. ಓನ್ಲಿ ಲೈಕ್ ಲಾಸ್ಟ್ 3 months ಅವಳು ಮನೇಲಿ ಇರ್ಬೇಕಾದ್ರೆ ಮಾತ್ರ ನಾವು ಅವಾಗ ಸಿಗ್ತಾ ಇದ್ವಿ. ವಿ ವರ್ ಆಲ್ ಬಿಸಿ ವಿತ್ ಅವರ್ ಓನ್ ಲೈಫ್ಸ್. ಅವಳು ಯಾವತ್ತೂ ನನ್ನ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಈ ರೀತಿ ಹಿ ವಾಸ್ ಫೋರ್ಸಿಂಗ್ ಹರ್ ಟು ಯೂಸ್ IV, ಹಿ ವಾಸ್ ಫೋರ್ಸಿಂಗ್ ಹರ್ ಟು ಡೂ ದಟ್ ಅಂತ. ನನ್ನ ಜೊತೆ ಅವಳು ವೈಯಕ್ತಿಕ ವಿಷಯ ನನ್ನ ಹತ್ರ ಶೇರ್ ಮಾಡ್ಕೊಂತಿಲ್ಲ. ಆಸ್ ವೆಲ್ ಆಸ್ ಮೆಡಿಕಲ್ ಡೀಟೇಲ್ಸ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಶೇರ್ ಮಾಡ್ಕೊಳ್ಳಲು. ಈ ತರ ಅವನು ಫೋರ್ಸ್ ಮಾಡಿ IV ಹಾಕ್ತಿದ್ದಾನೆ ಅಂತ ಶಿ ಇಸ್ ಟು ನಾಟ್ ಶೇರ್ ವಿತ್ ಮೀ. ಸೊ ಐ ವಾಸ್ ಇನ್ ಬ್ಲೈಂಡ್ ಅದ್ರ ಬಗ್ಗೆ. ಯಾಕಂದ್ರೆ ಕೃತಿಕಾನು ಸಹ ಡಾಕ್ಟರ್ ಆಗಿರ್ತಾರೆ, ಡಾಕ್ಟರ್ ಗೊತ್ತಿರುತ್ತೆ ಯಾವ ರೀತಿ ಬಳಸ್ಕೋಬೇಕು, ಇಂಜೆಕ್ಷನ್ಸ್ ಇರ್ಬೋದು ಮತ್ತೆ ಯಾವ್ದಕ್ಕೆ ಅದನ್ನ ಬಳಸ್ತಾರೆ ಮತ್ತೆ ಬಳಸಬಾರ್ದು ಅಂತ. ಆವಾಗ ನಿಮ್ಮ ಸಿಸ್ಟರ್ ಅಪೋಸಿಟ್ ಮಾಡಿಲ್ವಾ ಅಥವಾ ನಿಮ್ಮ ಪೇರೆಂಟ್ಸ್ಗೆ ಗಮನಕ್ಕೆ ತಂದಿರ್ದಿಲ್ವ ಅಂತ? ಸೊ ಏನಾಗಿರುತ್ತೆ, ಇಲ್ಲಿ ಅವಳಿಗೆ ಮೈನರ್ ಗ್ಯಾಸ್ಟ್ರೈಟಿಸ್ ಆಗಿರುತ್ತೆ ಅಂಡ್ ಡಾಕ್ಟರ್ ಮಹೇಂದ್ರ ರೆಡ್ಡಿ ಇಸ್ ಅ ಗ್ಯಾಸ್ಟ್ರೋ ಸರ್ಜನ್. ಸೊ ಅವ್ನ ಸ್ಪೆಷಾಲಿಟಿನೇ ಗ್ಯಾಸ್ಟ್ರೋ ಸರ್ಜರಿ ಅಲ್ವಾ. ಸೊ ಅದರಿಂದ ಕೃತಿಕಾ ಹ್ಯಾಸ್ ಬಿಲೀವ್ಡ್ ಹಿಮ್ ಕಂಪ್ಲೀಟ್ಲಿ. ಅಂದ್ರೆ ಅವ್ನ್ ಕೊಡ್ತಾ ಇರೋ ಟ್ರೀಟ್ಮೆಂಟೇ ಕರೆಕ್ಟು. ಅಂದ್ರೆ ಇವಳು ಡರ್ಮೆಟಾಲಜಿಸ್ಟ್ ಅಂಡ್ ಅವಳ ಸಮಸ್ಯೆ ಇದೆ ಗ್ಯಾಸ್ಟ್ರೈಟಿಸ್. ಸೊ ಗ್ಯಾಸ್ಟ್ರೈಟಿಸ್ ಅಂದ್ರೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇನ್ನು ಗೊತ್ತಿರತ್ತೆ, ಜಾಸ್ತಿ ಗೊತ್ತಾಗತ್ತೆ, ಅವ್ನು ಕೊಡೋ ಟ್ರೀಟ್ಮೆಂಟೇ ಕರೆಕ್ಟು ಅಂತ ನಂಬಿದ್ಲು. ಸೊ ಶಿ ಹ್ಯಾಡ್ ಬ್ಲೈಂಡ್ಲಿ ಬಿಲೀವ್ಡ್ ಹಿಮ್ ಅಂಡ್ ಶಿ ಹ್ಯಾಡ್ ಕಂಪ್ಲೀಟ್ ಫೇತ್ ಇನ್ ಹಿಮ್ ಆಸ್ ಅ ಡಾಕ್ಟರ್ ಅಂಡ್ ಅ ಹಸ್ಬೆಂಡ್ ಅಂಡ್ ಹಿಸ್ ಟ್ರೀಟ್ಮೆಂಟ್ ಆಲ್ಸೋ. ಸೊ ಅದಕ್ಕೆ ಶಿ ಕುಡಂಟ್ ಕ್ವೆಶನ್ ಹಿಮ್. ಅಂಡ್ ಇನ್ನೊಂದು, ಅವನು ನೀನ್ IV ಹಾಕೋ ಅಂದ್ರೆ ಶಿ ಹ್ಯಾಡ್ ಟು ಪುಟ್ ಅನ್ IV ಬಿಕಾಸ್ ಇಲ್ಲ ಅಂದ್ರೆ ಅವನು ಅವಳ ಜೊತೆ ಮಾತಾಡ್ತಿರ್ಲಿಲ್ಲ ಅಂಡ್ ಯೂಸ್ ಟು ಥ್ರೆಟನ್ ಹರ್, ಇಲ್ಲ ನೀನ್ ಹಾಕೊಳ್ಳೇಬೇಕು ಅಂತ. ಸೊ ಅವಾಗ ಅವಳು ಏನು ಮಾಡಕ್ ಆಗ್ತಿರ್ಲಿಲ್ಲ. ಸೊ ಇದೊಂದು ಸಿಚುವೇಶನ್ ಇತ್ತು. ಮೇಡಮ್, ಇನ್ನೊಂದು FIR ಅಲ್ಲಿ ನಿಮ್ಮ ತಂದೆಯವರು ಮೆನ್ಷನ್ ಮಾಡಿರುವಂತದ್ದು ಅಂದ್ರೆ ಒಂದು ಯುವತಿ ಜೊತೆ ಚಾಟ್ ಮಾಡ್ತಾ ಇದ್ದ ಮಹೇಂದರ್ ರೆಡ್ಡಿ. ಸೊ ಈ ಬಗ್ಗೆ ಅಂತ ಹೇಳಿದ್ದಾರೆ. ಸೊ ಆ ರೀತಿ ಏನಕ್ಕೋಸ್ಕರ ಈ ರೀತಿ ನಿಮ್ ಸಿಸ್ಟರ್ನ ಕೊಲೆ ಮಾಡಿರೋದು ಆ ರೀತಿ ನಿಮ್ಗೆ ಗೊತ್ತಾಗಿದೆಯಾ? ಇಲ್ಲ, ಅದು ಎಲ್ಲಿಂದ ಕಂಡು ಬಂತು ನನಗೆ ಗೊತ್ತಿಲ್ಲ. ಅಪ್ಪ ಅವರು ಗೊತ್ತಿಲ್ಲ. ಅಂದ್ರೆ ಫ್ಯಾಮಿಲಿ ಮತ್ತೆ ರಿಲೇಟಿವ್ಸ್ ಇವಾಗ ಸಾವಿನ ನಂತರ ಇವಾಗ ನಮ್ಗೆ ಗೊತ್ತಾಗ್ತದೆ ಏನೋ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರ್ಬೋದು ಅಂತ ಇವಾಗ ನಮ್ಗೆ ಕಂಡು ಬರ್ತಾ ಇದೆ. ಮುಂಚೆ ನಮ್ಗೆ ಗೊತ್ತಿರಲಿಲ್ಲ. ಮತ್ತೆ 6 months ಏಪ್ರಿಲ್ ಅಲ್ಲಿ ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ, ನೀವು ಯಾವ ರೀತಿ ಇತ್ತು, ಮತ್ತೆ ಅವರು FIR ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಕ್ಕೂ ಅಪೋಸಿಟ್ ಮಾಡ್ತಾ ಇದ್ರು ಅಂತ ಕೇಳ್ಪಟ್ವಿ. ಸೊ ಏನಾಯ್ತು, ನಾನು ನಮ್ಮ ಮನೆಯಲ್ಲಿದ್ದೆ ಲಂಕಾದಲ್ಲಿ. ಸೊ ಈ ರೀತಿ 7:30 ಕಾಲ್ ಬಂತು. ಅಮ್ಮ ಹಿಂಗೆ ರೀತಿ ಕಾಲ್ ವಿಷಯ ತಿಳಿಸಿದಾಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಸುಮಾರು 2 hours ಆಯ್ತು. ಅಲ್ಲಿ ಹೋದ್ಮೇಲೆ ನೋಡ್ತೀವಿ ಅವ್ರು ಫುಲ್ ಅಂದ್ರೆ ಮ್ಯಾನ್ಯುಪ್ಲೇಟ್ ಮಾಡಿಬಿಟ್ಟಿರ್ತಾರೆ ಅಪ್ಪ ಅಮ್ಮನೆಲ್ಲರೂ. ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಡಿ, ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಮಗಳನ್ನ ಫುಲ್ ಕಟ್ ಮಾಡಿಬಿಡ್ತಾರೆ, ಆರ್ಗನ್ಸ್ ಎಲ್ಲ ಕಟ್ ಮಾಡಿಬಿಡ್ತಾರೆ, ಅದನ್ನೆಲ್ಲ ನಿಮಗೆ ಸಹಿಸ್ಕೊಳಕ್ಕಾಗಲ್ಲ, ಸೊ ನೀವು ಮಾಡಿಸ್ಬೇಡಿ ಅಂತ ಕನ್ವಿನ್ಸ್ ಮಾಡಿರ್ತಾರೆ. ಆಮೇಲೆ ಬೇರೆ ಬೇರೆ ವ್ಯಕ್ತಿಗಳಿಂದಾನೂ ಫೋನ್ ಮಾಡಿಸಿರ್ತಾರೆ ಈ ಥರ ಪೋಸ್ಟ್ ಮಾರ್ಟಮ್ ಮಾಡಿಸ್ಬಾರ್ದು ಅಂತ. ಅದೊಂದು. ಇನ್ನೊಂದು ಏನಂದರೆ, ಅವರೇ ಸ್ವಯಂವಾಗಿ ಹೋಗಿ ಪೋಸ್ಟ್ ಮಾರ್ಟಮ್ ನೋಡಬೇಕು ಅಂತಾನೂ ಒತ್ತಾಯ ಮಾಡಿರ್ತಾರೆ. ಸೊ ಅದಕ್ಕೆ ಅವಕಾಶ ಸಿಕ್ಕಿರಲ್ಲ, ಬಟ್ ಹೋಗಿ ನೋಡಬೇಕು ಅಂತ ಹಿ ವುಡ್ ಹ್ಯಾವ್ ಆಸ್ಕ್ಡ್ ಫಾರ್ ಇಟ್. ಸೊ ಇದೆಲ್ಲ ನೋಡಿ ಸ್ವಲ್ಪ ಸಸ್ಪಿಷನ್ ಬಂದು ಐ ಇನ್ಸಿಸ್ಟೆಡ್ ಫಾರ್ PM. ಮೇನ್ ಇನ್ನೊಂದು ಏನಂದ್ರೆ 28 years old, ನಿನ್ನೆ ಪ್ರೀವಿಯಸ್ ನೈಟ್ ಆರೋಗ್ಯವಾಗಿದ್ದು ಸಡನ್ ಆಗಿ ಡೆತ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಸಮಥಿಂಗ್ ಅನ್ಯಾಚುರಲ್ ಅಬೌಟ್ ಇಟ್ ಅಂತ ಹೇಳ್ಬಿಟ್ಟು ವಿ ವೆಂಟ್ ಫಾರ್ ಪೋಸ್ಟ್ ಮಾರ್ಟಮ್. ಮೇಡಮ್, ನಿಮಗೆ ಆವಾಗಿಂದನು ಏಪ್ರಿಲ್ ಇಂದನು ಇಲ್ಲಿವರೆಗೂ ನಿಮ್ಗೆ ಡೌಟ್ ಇತ್ತಾ ಏನಾದ್ರು ರಿಪೋರ್ಟ್ ಮೇಲೆ ಈ ತರ ಬರ್ಬೋದು ಏನ್ ಅನ್ಕೊಂಡಿದ್ರಿ ನೀವು ಅಂತ? ಅಂದ್ರೆ ವಿ ವರ್ ಜಸ್ಟ್ ವೇಟಿಂಗ್ ಫಾರ್ ದ ಪೋಸ್ಟ್ ಮಾರ್ಟಮ್ ಅಂಡ್ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್. ಅದು ಬಂದ್ಮೇಲೆ ಏನಾದ್ರೂ ಗೊತ್ತಾಗೋದು ಅಂತ ವಿ ವರ್ ಪೇಷಂಟ್ಲಿ ವೇಟಿಂಗ್ ಫಾರ್ ದಿಸ್ ರಿಪೋರ್ಟ್. ಸೊ ಇದು ಬಂದ್ಮೇಲೆ ಗೊತ್ತಾಗಿದ್ದು.
ಈ ಸಂದರ್ಭದಲ್ಲಿ ಡೌಟ್ ಏನಾದ್ರು ಇರ್ತಾ ಈ ಒಂದು ಲಾಸ್ಟ್ 6 months ಅಲ್ಲಿ ಮಹೇಂದರ್ ರೆಡ್ಡಿ ಬಗ್ಗೆ ಅವರ ಫ್ಯಾಮಿಲಿ ಬಗ್ಗೆ? ಅಂದ್ರೆ ನನ್ಗೆ ಅವನು ಡೈರೆಕ್ಟ್ ಆಗಿ ಸಂಪರ್ಕದಲ್ಲಿ ಇರ್ಲಿಲ್ಲ, ಬಟ್ ನಮ್ಮ ಪೇರೆಂಟ್ಸ್ ಜೊತೆ 1-2-3 ಟೈಮ್ಸ್ ಮೀಟ್ ಆಗಿದ್ದಾನೆ. ಇನ್ನೊಂದು ಸಂಶಯ ಪಡೋ ವಿಷಯ ಏನಂದ್ರೆ ಸಾವಾದಾಗ ಸ್ವಲ್ಪ ದಿನ ಆದ್ಮೇಲೆ ಬಂದು ಅವ್ರ ಪೇರೆಂಟ್ ಅಂದ್ರೆ ಅಪ್ಪ ಅಮ್ಮ ಮಗ 3 ಜನನು ಬಂದು ಲೆಹೆಂಗಾ ಮತ್ತೆ ರೇಷ್ಮೆ ಸೀರೆಗಳು ಮತ್ತೆ ಜ್ಯುವೆಲ್ರಿ ಮತ್ತೆ ಅವಳು ಓದಿರೋ ಅಂತ ಎಲ್ಲಾ ಸರ್ಟಿಫಿಕೇಟ್ಸ್ ತಗೊಂಡ್ ಹೋಗಿರ್ತಾರೆ ಅವ್ರ ಮನೆಗೆ. ಅದೊಂದು. ಆಮೇಲೆ ಮೊನ್ನೆ ಮಹಾಲಯ ಅಮಾವಾಸ್ಯೆ ಇದ್ದಾಗ ನಾವ್ ಕೊಡ್ಸಿರೋ ಜ್ಯುವೆಲ್ರಿ ನಮ್ಗೆ ವಾಪಸ್ ಕೊಟ್ಬಿಡಿ, ನಾವು ಅದು ಇಡ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡೋಗಿರೋ ವಿಷಯ ಇದೆ. ಸೊ ಅಂಡ್ ಅಪ್ಪ ಅವ್ರ ಮನೆಗೆ ಬಂದಾಗೆಲ್ಲ ಕೇಳೋರು, ಏನ್ ಇಂಜೆಕ್ಟ್ ಮಾಡ್ತಿದ್ದೆ ನೀನು, ಏನ್ ಟ್ರೀಟ್ಮೆಂಟ್ ಕೊಡ್ತಿದ್ದೆ? ಅವ್ನು ಬರೀ ಇದನ್ನೇ ಹೇಳ್ಕೊಂಡ್ ಬಂದಿದ್ದಾನೆ, ಪ್ಯಾಂಟೋಪ್ರಜೋಲ್ ಕೊಟ್ಟೆ ನಾನು, ಪ್ಯಾರಾಸಿಟಮಾಲ್ ಕೊಟ್ಟೆ, ಬಟ್ ಈ ರೀತಿ ಪ್ರೊಪೋಫಾಲ್ ಕೊಟ್ಟೆ ಅಂತ ಒಂದಿನೂ ಹೇಳಿಲ್ಲ ನಮ್ಗೆ. ಸೊ ನೀವು FSL ರಿಪೋರ್ಟ್ ನೋಡಿದ್ರೆ ಮೇಡಮ್, ಯಾಕಂದ್ರೆ ನೀವು ಹೋಯ್ದ್ರೆ ಅನ್ಕೊಂಡು ಬೇರೆ ಯಾರ ಸೆಕೆಂಡ್ ಒಪಿನಿಯನ್ ಅಂತ ಕೇಳಿದ್ರೆ, ಯಾಕಂದ್ರೆ ಪೊಲೀಸರು ಸಹ ಸೆಕೆಂಡ್ ಒಪಿನಿಯನ್ ಹೋಗಿ ಕನ್ಫರ್ಮ್ ಆದ್ಮೇಲೆ ಅರೆಸ್ಟ್ ಮಾಡಿದ್ರು, ನೀವು ವೈದ್ಯರಾಗಿ ಇದ್ಕೊಂಡು ನೀವು ಅದನ್ನ ಕನ್ಫರ್ಮ್ ಮಾಡ್ತೀರಾ? ಜಸ್ಟ್ ವೇಟಿಂಗ್ ಫಾರ್ ದ ಪೊಲೀಸ್ ಟು ಕಂಪ್ಲೀಟ್ ದರ್ ಇನ್ವೆಸ್ಟಿಗೇಷನ್, ಬಿಕಾಸ್ ಅವ್ರು ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ they'll give us justice ಅಂತ ನಮ್ಗೆ ನಂಬಿಕೆ ಇದೆ. ಸೊ ವಿ ವೇಟಿಂಗ್ ಫಾರ್ ದಟ್. ನೋಡೋಣ. ಈಗ ಕೊನೆಯದಾಗಿ ಮೇಡಮ್, ಮಹೇಂದರ್ ರೆಡ್ಡಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ನೀವು ಒಂದು ಆಗ್ರಹ ಮಾಡ್ತೀರಾ? ಖಂಡಿತ, ಬಿಕಾಸ್ ಅವನು ಮಾಡಿರೋದು ನಂಬಿಕೆ ದ್ರೋಹ. ಬಿಕಾಸ್ ಅವಳು ಅಷ್ಟೊಂದು ಮಹೇಂದ್ರನ ಆಸ್ ಅ ಹಸ್ಬೆಂಡ್ ಅಂಡ್ ಅ ಡಾಕ್ಟರ್ ನಂಬಿ ಅವ್ನು ಕೊಡೋ ಟ್ರೀಟ್ಮೆಂಟ್ ಮೇಲೆ ಕಂಪ್ಲೀಟ್ ಆಗಿ ನಂಬಿಕೆ ಇಟ್ಟಿದ್ಲು. ಸೊ ಆ ರೀತಿ ಮೋಸ ಮಾಡಿ ಈ ತರ ಸಾಯಿಸಿರೋದು ಇಟ್ ಇಸ್ ಅ ಹೀನಿಯಸ್ ಕ್ರೈಮ್. ವಾಟ್ ಎವರ್ ಇಸ್ ದ ಹೈಯೆಸ್ಟ್ ಪಾಸಿಬಲ್ ಪನಿಷ್ಮೆಂಟ್ ಅವ್ರಿಗೆ ಸಿಗ್ಬೇಕು ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು. ಸೊ ಇದಿಷ್ಟೇನು ಕೃತಿಕಾ ರೆಡ್ಡಿ ಅವರ ಸಹೋದರಿ ನಿಖಿತಾ ಅವರ ಮಾತುಗಳು. ಅಂದ್ರೆ ಕಾನೂನಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸೆಂಟೆನ್ಸ್ ಕೊಡಬೇಕು ಅಷ್ಟು ನ್ಯಾಯಾಲಯ ಕೊಡಬೇಕು ಅನ್ನೋದು ಅವರ ಮಾತಾಗಿರುವಂತದ್ದು. ಕ್ಯಾಮರಾಮನ್ ಗುರು ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.